ಇವತ್ತು ಜನ ಮೆಚ್ಚುವಂತ ಒಂದು ಕಾರ್ಯಕ್ರಮ ಇವತ್ತು ತಾಲೂಕ್ ಪಂಚಾಯತಿ ಆವರಣದಲ್ಲಿ ನಡೀತಾ ಇದೆ. ವಿಕಲಚೇತನರು ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಜನ ಜೀವಮಾನ ಪರ್ಯಂತ ಏನು ಈ ನೋವು ಇದೆ ಜೀವಮಾನ ಪರ್ಯಂತ ಅನುಭವಿಸ್ತಕ್ಕಂಥ ವಾತಾವರಣ. ಇವತ್ತಿನ ಸಮಾಜದ ಸ್ಥಿತಿ ಏನಾಗಿದೆ ಅಂದ್ರೆ ಅಂಗವಿಕಲರು ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಕೂಡ ಕೆಲಸಕ್ಕೆ ಬಾರದೇ ಇರೋರು ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚು ಶುಶ್ರೂಷೆ ಮಾಡದೇ ಇರತಕ್ಕಂಥದ್ದು, ಅವರಿಗೆ ಗಮನವನ್ನು ಕೊಡದೇ ಇರತಕ್ಕಂಥ ವಾತಾವರಣವನ್ನು ಕೂಡ ನಾವು ನೋಡಿದ್ದೇವೆ. ತಂದೆ ತಾಯಿಗಳಿದ್ದಾಗ ಅದು ಹೆಚ್ಚು ಗಮನ ಕೊಡ್ತಾರೆ. ಅವರು ವಿಕಲಚೇತನರಿಗೆ ಆಗಿದ್ರು ಎಷ್ಟೇ ಪ್ರಮಾಣದಲ್ಲಿದ್ರು ಕೂಡ ತಾಯಿ ಆದವರು ತಂದೆ ಆದವರು ಕೂಡ ಕಷ್ಟಪಟ್ಟು ಅದಕ್ಕೆ ನೋಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಒಂದು ಸಮಯ ಅವರ ಕಾಲಗರ್ಭದಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಅವ್ರು ನೋಡೋದಕ್ಕೆ ಯಾರು ಇಲ್ಲದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದೆ. ಅನೇಕ ಕಾರ್ಯಕ್ರಮಗಳನ್ನ ರೂಪಿಸೋದ್ರ ಜೊತೆಗೆ ನಾವೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಅಂಗವಿಕಲರು ಅಂತ ಹೇಳಿದ್ರೆ ಅವ್ರ ಕೈಲಿ ಏನೂ ಆಗೋದಿಲ್ಲ ಅಂತಕ್ಕಂಥ ಭಾವನೆಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅವ್ರಿಗೆ ಒಂದು ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಮಾಡಬೇಕಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ. ಆ ಸಲಕರಣೆಗಳೇನು ಅಂತ ಹೇಳಿದ್ರೆ ಈಗ ನಾನು ಇದನ್ನು ನೋಡಿರಲಿಲ್ಲ. ಇಲ್ಲಿ ಎಷ್ಟು ಸುಲಭವಾಗಿದೆ ಟೈಲರಿಂಗ್ ಮಿಷನ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಮಿಷನ್ ಇರ್ತಿತ್ತು. ಆ ಮಿಷನನ್ನು ನಾವು ಅದನ್ನು ತುಳಿಬೇಕಾಗಿತ್ತು, ಇನ್ನೊಂದು ಮಾಡಬೇಕಾಗಿತ್ತು. ಇದರಲ್ಲಿ ಎಷ್ಟು ಜನ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಅಂಗವಿಕಲರಿಗೆ ಭಾಳ ಕಷ್ಟ ಆಗೋದು. ಈಗ ಅದನ್ನು ಬಿಟ್ಟು ಈಗ ಈ ರೀತಿಯಾಗಿರ್ತಕ್ಕಂಥದ್ದು ಒಳ್ಳೆ ಕಂಪ್ನಿದು ಒಂದು ಇವತ್ತು ಟೈಲರಿಂಗ್ ಮಿಷನ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಹೆಂಗಪ್ಪ ಅಂದರೆ ಯಾವ ಥರ ಬಟ್ಟೆ ಬೇಕಾದರೂ ಹೊಲಿಬೋದು. ಈಗ ಚಿದಾನಂದ ಅವರು ಹೇಳಿದ್ರು, ಈಗ ದಪ್ಪಗಿರ್ತಕ್ಕಂಥ ಏನು ಜೀನ್ಸ್ ಪ್ಯಾಂಟ್ ಇದೆಯಲ್ಲ ಅದನ್ನು ಕೂಡ ಹೊಲಿಯೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ ಇದ್ರ ಬಗ್ಗೆ ಹೆಚ್ಚು ನಾನು ವಿವರಣೆ ಕೊಡೋಕೆ ಹೋಗೋದಿಲ್ಲ. ಇದರ ಪ್ರಯೋಜನನ ನೀವು ಪಡ್ಕೋಬೇಕು. ಈಗ ಸುಮಾರು 174 ಜನಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು 74 ಜನಕ್ಕೆ ಮಾತ್ರ ಕೊಡ್ತಾ ಇರ್ತಾರೆ. 87 ಜನಕ್ಕೆ ಇನ್ನು 100 ಜನಕ್ಕೆ ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು 100 ಜನಕ್ಕೆ ಈ ರೀತಿಯಾದಂಥ, ಯಾಕಂದರೆ ಸಾಧಕ ಬಾಧಕ ಏನು, ಪ್ರಯೋಜನ ಏನು ಅಂತಕ್ಕಂಥದ್ದನ್ನ, ಜನಾಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಮೊದಲು ಕೊಡೋದು ಒಂದು 87 ಜನಕ್ಕೆ, ಆಮೇಲೆ ಒಂದು 100 ಜನಕ್ಕೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇದು ಮೊದಲನೇ ಹಂತದಲ್ಲಿ ಕೊಡ್ತಾ ಇದ್ದೀವಿ. ಇದಲ್ಲದೆ ಇನ್ನು ಬೇರೆ ಥರ ಏನೇ ಇದ್ರು ಕೂಡ ಚಿದಾನಂದ ಅವರೇ, ನನ್ನಲ್ಲಿ ಇರ್ತಕ್ಕಂಥ ಹಣ, ಸರ್ಕಾರದಿಂದ ಬಂದಂಥ ಹಣ ಏನಿದೆಯಲ್ಲ ಅದು ನಾನು ಮೊದಲನೇದಾಗಿ ಇವತ್ತು ಕಾದಿರ್ತಕ್ಕಂಥದ್ದು ಅಂಗವಿಕಲರಿಗೆ. ಅದಕ್ಕೆ ಅಂತ ಹೇಳಿದ್ರೆ ನಮ್ಮ ಇಬ್ಬರು ಅಂದ್ರೆ ಈ ಚಿತ್ತಯ್ಯ ತಮ್ಮಣ್ಣ ಇವರು ನನಗೆ ಇಬ್ಬರು 2 ಕಣ್ಣುಗಳಿದ್ದಾಗ, ನನಗೆ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ನನ್ನ ಹತ್ರ ಬರ್ತಿರ್ತಾರೆ, ನನಗೆ ವಿಚಾರವನ್ನು ತಿಳಿಸ್ತಾ ಇರ್ತಾರೆ. ನನ್ನ ಸಂಪೂರ್ಣವಾದಂಥ ಸಹಕಾರ ಅನುಕಂಪ ಅವ್ರ ಮೇಲಿದೆ. ಯಾವತ್ತೂ ಕೂಡ ನಾನು ಅವ್ರ ಜೊತೆಗಿರ್ತೀನಿ. ನಾನು ಇದ್ರ ಜೊತೆಗೆ ಒಂದೇ ಒಂದು, ಈಗ ನಾನು ಚಿದಾನಂದ ಅವರಿಗೆ ದೆಹಲಿಯಿಂದ ಒಬ್ಬ ಅಧಿಕಾರಿಯನ್ನ ಸಂಪರ್ಕ ಮಾಡಿಸ್ದೆ. ಏನಂತ ಹೇಳಿದ್ರೆ ಇದೊಂದು ದೊಡ್ಡ ಮಟ್ಟದಲ್ಲಿ ನಾನು ಚಿದಾನಂದ ಅವ್ರಿಗೆ ಹೇಳ್ತಕ್ಕಂಥದ್ದು ಮತ್ತು ಹರೀಶ್ ಅವ್ರಿಗೆ ಹೇಳ್ತಕ್ಕಂಥದ್ದು, ಡೆಲ್ಲಿ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ. ನಾನು ಆ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೆ ಸುಮಾರು 1 ತಿಂಗಳ ಹಿಂದೆ. ಅಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ದೇಶದ ಆ ಕಾರ್ಯಕ್ರಮವನ್ನ ಸಿರಾದಲ್ಲಿ ನಾವು ಸಾಂಕೇತಿಕವಾಗಿ ಕೆಲವೇ ಜನಗಳಿಗೆ ಕೊಟ್ಟರೆ ಅದು ಪ್ರಯೋಜನ ಆಗೋದಿಲ್ಲ. 6200 ಜನಕ್ಕೂ ಕೂಡ ಸಹಾಯ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ
ನಾನು ಈಗಾಗಲೇ ದೆಹಲಿ ಮಟ್ಟದಲ್ಲಿ ಈಗ ನಮಗೆ ಬೇಕಾದವರು ಅಧಿಕಾರಿ ಇದ್ದಾರೆ, ಅವ್ರ ಜೊತೆಯಲ್ಲಿ ನೋಡಿ ನಾನು ಈ ಚಿದಾನಂದ ಅವ್ರಿಗೆ ನೀವು ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನು ಆದಷ್ಟು ಬೇಗ ಕೊಡೋ ಕೆಲಸ ಮಾಡಿದರೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅದನ್ನು 6200 ಜನರು ಕೂಡ ಕರೆದು ಅವರಿಗೆಲ್ಲ ರೀತಿಯಾದಂಥ ಸಲಕರಣೆಗಳನ್ನ ಕೊಡ್ತಕ್ಕಂಥದ್ದು. ಅದು ಭಾರತ ಅಂದರೆ ದೇಶದ ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಸ್ಥಿರ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಸುಮಾರು 1.5 ತಿಂಗಳಿಂದಲೂ ಕೂಡ ಅದನ್ನು ಲೆಕ್ಕಾಚಾರ ಹಾಕ್ಕೊಟ್ಟಿದ್ದೀನಿ. ಅದನ್ನು ಕೂಡ ಆದಷ್ಟು ಬೇಗ ಮಾಡುವಂಥ ಕೆಲಸವನ್ನು ಮಾಡಿ ಏನೆಲ್ಲ ಎಕ್ವಿಪ್ಮೆಂಟ್ಗಳು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ನೀವು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅಷ್ಟು ಜನರನ್ನು ಕರೆಸಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹೇಳಿ ಇದನ್ನು ಒಂದು ಮಾಡೆಲ್ ಆಗಿ ಈಗ ಎಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಡೆ ನಡೀತದೆ, ಆದರೆ ನಮ್ಮಲ್ಲಿ ಸಿರಾದಲ್ಲಿ ಕೂಡ ನಡೆದರೆ ಅದನ್ನು ಬೇರೆ ತಾಲೂಕುಗಳಲ್ಲೂ ಕೂಡ ಅದು ಅನುಷ್ಠಾನ ಮಾಡೋದಕ್ಕೆ ಭಾರತ ಸರ್ಕಾರದಲ್ಲ ಹಣವನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ವಿನಂತಿ ಮಾಡಿದ್ದೇನೆ. ಅದನ್ನು ಆದಷ್ಟು ಬೇಗ ನೀವು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಒಂದು ಶಾಪ, ಇದು ಶಾಪ ಅಂತೇಳಿ ನಾವು ಅಂದ್ಕೊಂತೇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಹುಶಃ ಇದು ದೇವರು ಕೊಟ್ಟಿರ್ತಕ್ಕಂಥ ಶಾಪ ಅಲ್ಲ, ಇದು ಮಾನವ ನಿರ್ಮಿತ ಶಾಪ. ಇದು ಪಾಪದ ಕೆಲಸ. ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಶುದ್ಧವಾದಂಥ ನೀರು ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಅಥವಾ ತಾಯಿಯ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲರಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅಂಗವಿಕಲತೆ ಉಂಟಾಗೋದಕ್ಕೆ ಸಾಧ್ಯತೆ ಇರ್ತದೆ. ಇದಕ್ಕೆ ಕಾರಣಗಳು ಒಂದು ಅಂತ ಹೇಳೋಕ್ಕಾಗಲ್ಲ, ನೂರಾರು ಥರಗಳಂಥ ಕಾರಣಗಳಿರ್ತದೆ. ಆ ಕಾರಣಗಳು ಕೂಡ ಎಲ್ಲವೂ ಕೂಡ ಮನುಷ್ಯನ ಕೈಲಿ ಇರ್ತಕ್ಕಂಥ